ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಅಹಿಂದ ಅಲೆ ಎದ್ದಿದೆ. ಸಿದ್ದರಾಮಯ್ಯ ಪರ ಬಂಡೆಯಂತೆ ನಿಂತಿದ್ದಾರೆ ಅಹಿಂದ ಸಮಾಜ. ಅಹಿಂದ ಹುಲಿಗೆ ತನಿಖೆಯ ಬಲೆ ಬಿದ್ದ ನಂತರ ಸಿಡಿದೆದ್ದಿದ್ದಾರೆ ಈಗ ಸಿದ್ದು ಅಭಿಮಾನಿಗಳು. ಸಿದ್ದರಾಮಯ್ಯ ವಿರುದ್ಧ ತನಿಖೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲೇ ನಡೆಯಲಿದೆ ಶಕ್ತಿ ಪ್ರದರ್ಶನ. ಅಕ್ಟೋಬರ್ 3 ಮತ್ತು 4ರಂದು ಇಡೀ ಬೆಂಗಳೂರೇ ಸ್ತಬ್ಧ ಆಗುತ್ತೆ. ಸಿದ್ದರಾಮಯ್ಯ ಪರ ರಸ್ತೆಗಿಳಿಯಲಿದೆ ಶೋಷಿತ ಸಮುದಾಯ. ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಯನ್ನ ಖಂಡಿಸಿ ಬೃಹತ್ ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಹುಬ್ಬಳ್ಳಿಯಿಂದ ಬೆಂಗಳೂರಿನವರೆಗೂ ಕೂಡ ಬೃಹತ್ ಜಾಥಾಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಇನ್ನು ವಿಧಾನಸೌಧದವರೆಗೂ ಕೂಡ ನಡೆಯಲಿರುವಂತಹ ಬೃಹತ್ ಜಾಥಾ ಇದು. ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆಯಲ್ಲಿ ನಡೆಯಲಿದೆ ಜಾಥಾ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಬಾರದು ಅಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗ ಮೋಡ ಹಗರಣ ಅವರ ಕೊರಳಿಗೆ ಉರುಳಾದಂತೆ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲೇ ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗಿದೆ. ಇದೇ ವಿಚಾರವನ್ನ ಬ್ರಹ್ಮಾಸ್ತ್ರವನ್ನಾಗಿಟ್ಕೊಂಡು ಈಗ ವಿಪಕ್ಷಗಳು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಇದೇ ಹೊತ್ತಿನಲ್ಲಿ ಈಗ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರ ಅಹಿಂದ ಅಲೆ ಜೋರಾಗಿಬಿಟ್ಟಿದೆ. ಸಿದ್ದರಾಮಯ್ಯನವರ ಪರ ಬಂಡೆಯಂತೆ ನಿಂತಿದ್ದಾರೆ ಅಹಿಂದ ಸಮಾಜ. ಒಂದು ಕಡೆಯಲ್ಲೇ ಕಾಂಗ್ರೆಸ್ಸಿನ ಹಿರಿಯರು ವರಿಷ್ಠರು ರಾಹುಲ್ ಗಾಂಧಿ ಅವರು ಕೂಡ ಸಿದ್ದರಾಮಯ್ಯನವರ ಜೊತೆ ನಾವಿದ್ದೇವೆ ಅಂತ ಧೈರ್ಯದ ಮಾತುಗಳನ್ನ ಹೇಳಿದ್ದಾರೆ. ಇದರ ಜೊತೆಯಲ್ಲೇ ಈಗ ಯಾವಾಗ ಅಹಿಂದ ಹುಲಿಗೆ ತನಿಖೆಯ ಬಲೆ ಶುರು ಆಗಿದೆಯಲ್ಲ, ಈಗ ಸಿಡಿದೆದ್ದಿದ್ದಾರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು. ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಟ್ಟಿರೋದನ್ನ ಖಂಡಿಸಿ ಬೃಹತ್ ಪ್ರತಿಭಟನೆಗೆ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲೇ ನಡೆಯಲಿದೆ ಶಕ್ತಿ ಪ್ರದರ್ಶನ. ಮುಂಬರುವಂತ ಅಕ್ಟೋಬರ್ 3 ಮತ್ತು 4ರಂದು ಇಡೀ ಬೆಂಗಳೂರೇ ಸ್ತಬ್ಧ ಆಗುತ್ತೆ. ಸಿದ್ದರಾಮಯ್ಯನವರ ಪರವಾಗಿ ರಸ್ತೆಗಿಳಿಯಲಿದೆ ಶೋಷಿತ ಸಮುದಾಯ. ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕೇ ಬೇಕು ಅಂತ ವಿಪಕ್ಷಗಳು ಹೋರಾಟ, ಪ್ರತಿಭಟನೆ, ಮುತ್ತಿಗೆ ಎಲ್ಲ ಕೆಲಸಗಳನ್ನ ಮಾಡ್ತಿದ್ದಾರೆ. ಇದರ ನಡುವೆನೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬಾರದು ಅಂತ ಒತ್ತಾಯಿಸಿ ಶಕ್ತಿ ಪ್ರದರ್ಶನಕ್ಕೆ ರಸ್ತೆಗಿಳಿತಿದ್ದಾರೆ ಶೋಷಿತ ಸಮುದಾಯದವರು. ಅಹಿಂದ ಅಲೆ ಈಗ ಜೋರಾಗಿಬಿಟ್ಟಿದೆ. ಹೀಗಾಗಿನೇ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಯನ್ನ ಖಂಡಿಸಿ ಬೃಹತ್ ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ. ಹುಬ್ಬಳ್ಳಿಯಿಂದ ಬೆಂಗಳೂರಿನವರೆಗೂ ಕೂಡ ಬೃಹತ್ ಜಾಥಾಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಬೆಂಗಳೂರಿನ ವಿಧಾನಸೌಧದವರೆಗೂ ಕೂಡ ನಡೆಯಲಿದೆ ಬೃಹತ್ ಜಾಥಾ. ಇನ್ನು ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆಯಲ್ಲಿ ಜಾಥಾ ಆಗುತ್ತೆ. ದೊಡ್ಡ ಮಟ್ಟದ ಪ್ರತಿಭಟನೆಗೆ ಈಗ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ. ಬರುವಂತಹ ಅಕ್ಟೋಬರ್ 3 ಮತ್ತು 4ರಂದು ಈ ಮೂಲಕವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಬಾರದು ಅಂತ ಒತ್ತಾಯವನ್ನ ಮಾಡ್ತಿದ್ದಾರೆ.